ಧನುರಾಶಿ ಪದವೀಧರರಿಗೆ, ಕಷ್ಟಪಟ್ಟು ಅಭ್ಯಾಸ ಮಾಡಿರತಕ್ಕಂಥವರಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸೂಚನೆಗಳಿದೆ. ಕೈ ಹಿಡಿದಂತಹ ಕೆಲಸಗಳೇನಿದೆ ಅದನ್ನು ಯಾವುದೇ ಕಾರಣಕ್ಕೂ, ಎಂಥ ಪರಿಸ್ಥಿತಿಯಲ್ಲೂ, ಯಾವುದೇ ಒತ್ತಡಗಳ ಮಧ್ಯದಲ್ಲೂ ಕೂಡ ಅರ್ಧಕ್ಕೆ ನಿಲ್ಲಿಸಬೇಡಿ, ಅದನ್ನು ಪರಿಪೂರ್ಣ ಮಾಡಿ ಅನ್ನುವಂಥದ್ದು. ಒಂದು ವೇಳೆ ಹಾಗೆ ಅರ್ಧಕ್ಕೆ ನಿಂತರೆ ಆ ಕೆಲಸ ಮತ್ತೆ ಆಗುವಂಥದ್ದು ಕಷ್ಟ ಒಂದು ಕಡೆ, ಮತ್ತೊಂದು ಕಡೆ ಅದಕ್ಕೋಸ್ಕರವಾಗಿ ಮಾಡಿದಂತಹ ಸಮಯವೋ ಹಣವೋ ಏನಿದೆ ಅದೆಲ್ಲವೂ ಕೂಡ ವ್ಯರ್ಥವಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಮಾತ್ರ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು. ಬುದ್ಧಿವಂತಿಕೆ ಇಲ್ಲದೆ ಇದ್ದರೆ ವ್ಯಾಪಾರ ಮಾಡುವಂಥದ್ದು ಕಷ್ಟವೂ ಹೌದು ಅನ್ನುವಂಥದ್ದು. ನಿರೀಕ್ಷಿತವಾದಂತಹ ಸ್ಪರ್ಧೆಗಳಲ್ಲಿ, ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶವಾಗುತ್ತೆ. ನಂಬಿಕೆ ಮತ್ತು ಪ್ರಾಮಾಣಿಕತೆ ಇದರಿಂದ ಕೆಲಸವನ್ನು ಮಾಡಿದರೆ ಬಹಳ ಒಳ್ಳೆಯದು. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿ ಅಚಲವಾದಂತಹ, ದೃಢವಾದಂತಹ ನಂಬಿಕೆ ನಿಮಗಿರಬೇಕು. ಜೊತೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನ, ನನ್ನ ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪ ಬರದ ಹಾಗೆ ನಾನು ಆ ಕೆಲಸವನ್ನು ಮಾಡ್ತೀನಿ ಎನ್ನುವಂತಹ ಸಂಕಲ್ಪ ನಿಮ್ಮದಾಗಿರಬೇಕು. ಆಗ ಮಾತ್ರ ಆ ಕಾರ್ಯದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದು. ಯಶಸ್ಸು ಖಂಡಿತವಾಗಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯಾಯಾಮದ ಕಡೆ ಹೆಚ್ಚು ಗಮನವನ್ನು ಕೊಡಿ. ದೇಹ ಸೌಖ್ಯ ಬಹಳ ಮುಖ್ಯ ಅಂತ ಹೇಳಿ ತಿಳಿಯಬೇಕು. ಯಾರ ಜೊತೆಯಲ್ಲೂ ಕೂಡ ರಾಜಿ ಆಗ್ತಕ್ಕಂತಹ ಪ್ರಮೇಯ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ, ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ವಹಿಸಿಕೊಂಡು ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ನಡೆಸಿದರೆ, ಸಮಾಜಕ್ಕೆ ಬೇರೆಯವರಿಗೆ ಏನೂ ತೊಂದರೆ ಆಗದೇ ಇರುವ ಹಾಗೆ ನೀವು ನಡ್ಕೊಂಡಿದ್ದರೆ ರಾಜಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಆದರೂ ಏನು? ಅದರಿಂದ ರಾಜಿಯ ಪ್ರಮೇಯ ಇಲ್ಲವೇ ಇಲ್ಲ. ನಿಮಗೆ ಹಲ್ಲು ನೋವು ಕಾಣಿಸ್ಕೊಳ್ಬೋದು, ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಇದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಹೃದಯರ ಸಹಾಯ, ಸಹಕಾರ, ಬೆಂಬಲ, ಪ್ರೋತ್ಸಾಹ ಪರಿಪೂರ್ಣವಾಗಿ ನಿಮಗೆ ಇದ್ದೇ ಇರತಕ್ಕಂಥದ್ದು. ಗಣ್ಯರ ಭೇಟಿ ಸಂತಸವನ್ನು ತರುತ್ತೆ. ಆದಾಯ ಕಡಿಮೆ, ಖರ್ಚು ಹೆಚ್ಚು ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗುವಂತಹ ದಿವಸವಾಗುತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಂಭರಾಶಿ, ಕೃಷಿಕರಿಗೆ, ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ತಾವು ಬೆಳೆದ ಬೆಳೆಯನ್ನು ಮಾರಾಟ ಮಾಡುವಂಥವ್ರಿಗೆ ಸರಿಯಾದಂತಹ ಲಾಭ ಸಿಕ್ಕದಲೆ ನಿರೀಕ್ಷೆಗೂ ಮೀರಿದಂತಹ ನಷ್ಟ, ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಅಥವಾ ಕುಟುಂಬ ಸದಸ್ಯರ ಆಗಮನ ಒಂದು ರೀತಿಯಲ್ಲಿ ಮನೆಯಲ್ಲಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಶ್ರಮಪಟ್ಟು ಕೆಲಸ ಮಾಡಿದವರಿಗೆ ಪ್ರತಿಫಲ ಸಿಕ್ಕಲಿಲ್ವಲ್ಲ ಅನ್ನುವಂತಹ ಬೇಸರ, ನಿಮ್ಮ ಕೆಲಸಕ್ಕೆ ಸರಿಯಾದಂತಹ ಬೆಲೆ, ಆ ಸಮಯಕ್ಕೆ ಸರಿಯಾದಂತಹ ಒಂದು ಗೌರವ ಸಿಕ್ಕಲಿಲ್ವಲ್ಲ ಅನ್ನುವಂಥದ್ದು ನೋವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಓದೋದಕ್ಕೋಸ್ಕರ ಮೀಸಲಾಗಿಡಬೇಕು. ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಮನಸ್ಸು ನಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಸಹಜ. ಆದರೆ ಅಂತಹ ಮನಸ್ಸನ್ನು ಹಿಡಿದಿಟ್ಟುಕೊಂಡು ನಮ್ಮ ಮೂಲ ಕರ್ತವ್ಯ ಏನು, ನಮ್ಮ ಧ್ಯೇಯ ಏನು, ನಮ್ಮ ಗುರಿ ಏನು, ಯಾವ ಜವಾಬ್ದಾರಿಯನ್ನು ನಾವು ಪರಿಪೂರ್ಣ ಮಾಡಬೇಕಾಗಿದೆ ಅದೆಲ್ಲವನ್ನು ಆಲೋಚನೆ ಮಾಡಿ ಆ ದಿಶೆಯಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ. ನಮ್ಮ ಮಾತಿಗೆ ಹೆಚ್ಚು ಗಮನವನ್ನು ಕೊಟ್ಟು ಮಾತಾಡಬೇಕಾಗತ್ತೆ. ಯಾವಾಗ ನಾವು ಒಳ್ಳೆ ಮಾತನಾಡ್ತೀವಿ ಆಗ ನಮಗೆ ಬೆಲೆ ಬರ್ತಕ್ಕಂಥದ್ದು, ನಮ್ಮ ಮಾತಿಗೂ ಬೆಲೆ ಬರುವಂಥದ್ದು. ನಾವು ಯಾವಾಗ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀವಿ ಆಗ ನಮ್ಮ ಗೌರವವೆಲ್ಲ ಹೋಗ್ತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಮಾಜಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ, ಕ್ಷೇತ್ರಗಳಲ್ಲಿ, ವೇದಿಕೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬಹುದಾದಂತಹ ದಿವಸ ಇದಾಗಿರುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆಯಾಗುತ್ತೆ. ಶನೈಶ್ಚರನ ಪ್ರಭಾವ ಅದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ವ್ಯಾಪಾರಿಗಳು
ಮೃದುವಾದಂತಹ ಮಾತಿನಿಂದ, ಒಳ್ಳೆಯ ಮಾತಿನಿಂದ, ವ್ಯಾಪಾರಿ ಬುದ್ಧಿಯಿಂದ ಗ್ರಾಹಕರನ್ನು ಆಕರ್ಷಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ವ್ಯಾಪಾರಾಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ತೊಂದರೆ ಇದೆ. ನಿಮ್ಮ ಜವಾಬ್ದಾರಿ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ತೀರಿ. ಆದರೆ ಕೆಲಸ ಹೇಗಾಯಿತು ಅನ್ನೋದರ ಬಗ್ಗೆ ಎಚ್ಚರಿಕೆ ಇರ್ರಿ. ಎಷ್ಟು ಬೇಗ ನೀವು ಕೆಲಸವನ್ನು ಮುಗಿಸಿದ್ರಿ ಅನ್ನೋದಕ್ಕಿಂತಲೂ ಯಾವ ಗುಣಮಟ್ಟದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದೇ ನಿಮಗೆ ಲಾಭ ಗೌರವಾದಿಗಳನ್ನು ತಂದುಕೊಡೋದೇ ಹೊರತು ನೀವು ತುರ್ತಾಗಿ ಕೆಲಸವನ್ನು ಮುಗಿಸಿದ್ದಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅಂತಹ ಶನೈಶ್ಚರ ನಿಮಗಿರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳನ್ನು ದೂರ ಮಾಡಿ. ಶುಭವಾಗಿ.